ಈಗೊಂದು ಅಪಾರ್ಥ ಅಪರಾರ್ಥ ಪದಗಳ ಮಂಜರಿ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಗುರುರಾಜ್ ಕೋಡ್ಕಣಿಯವರು ಒಂದು ಹೊಸ ಬುಕ್ ಬರಿತಾ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು. ಆವಾಗ ಸಖತ್ತು ಎಕ್ಸೈಟ್ ಆದ್ವಿ. ಯಾಕೆ ಅಂದರೆ ಗುರುರಾಜ್ ಕೋಡ್ಕಣಿ ಅಂದರೆ ಹಾರರ್ ಬುಕ್ಸು, ಮತ್ತು ಕನ್ನಡದಲ್ಲಿ ಹಾರರ್ ಬುಕ್ಸ್ ಅಂದರೆ ಗುರುರಾಜ್ ಕೋಡ್ಕಣಿ ಅಂತಲೇ ನಾವು ನಂಬಿರೋದು. ಈ ಪುಸ್ತಕ ನಮ್ಮ ಕೈಗೆ ಸಿಕ್ಕಿ ನಾವು ಓದಿದಾಗ ಒಂದು ಪ್ಲೆಸೆಂಟ್ ಸರ್ಪ್ರೈಸು ಸಿಕ್ತು. ಹಾದಿಯಲ್ಲಿ ಎಕ್ಕಿದ ನೆನಪಿನ ಪುಟ್ಟ ಜೋಳಿಗೆಯನ್ನು ಇಟ್ಕೊಂಡು ಗುರುರಾಜ್ ಅವರು ಈ ಪುಸ್ತಕದೊಂದಿಗೆ ನಮ್ಮ ಮುಂದೆ ಬಂದಿದ್ದಾರೆ. ಹಾರರ್ ಜಾನರಲ್ಲ ಅಂತ ಬೇಜಾರಾಗಿದ್ದ ನಮಗೆ ಈ ಪುಸ್ತಕ ಸಖತ್ತು ಖುಷಿ ಕೊಡ್ತು. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಹೆಕ್ಕಿ ತಂದ ನೆನಪುಗಳು. ಲೇಖಕರು ಗುರುರಾಜ್ ಕೋಡ್ಕಣಿ, ಪ್ರಕಾಶಕರು ಅಂಕಿತ ಪುಸ್ತಕ, ಪುಟಗಳು 136, ಬೆಲೆ 170 ರೂಪಾಯಿಗಳು, ಜಾನ್ರ ಅನುಭವ ಕಥನ. ಮೊದಲೇ ಹೇಳಿದ ಹಾಗೆ ಈ ಪುಸ್ತಕ ಗುರುರಾಜ್ ಅವರ ಬಾಲ್ಯದಿಂದ ಪ್ರೆಸೆಂಟ್ ಡೇವರೆಗೂ ನಡೆದ ಘಟನೆಗಳ ಅವರ ಒಂದು ಮೆಮೊಯರು. ಈ ಘಟನೆಗಳು ತುಂಬ ವಿಶಿಷ್ಟವಾದದ್ದು ಅಥವಾ ಕಾಂಪ್ಲಿಕೇಟೆಡ್ ಅಂತ ಅನಿಸೋದಿಲ್ಲ. ನಿಮ್ಮ ಜೀವನದಲ್ಲಿ ಏನೇನು ನಡೆದಿರಬಹುದೋ ಅಂಥದ್ದೇ ಘಟನೆಗಳನ್ನು ಇವರು ಪುಸ್ತಕದಲ್ಲಿ ಬರೆದಿದ್ದಾರೆ. ಬಟ್ ತುಂಬ ವಿಶಿಷ್ಟವಾಗಿ ಬರೆದಿದ್ದಾರೆ. ಯಾವುದೋ ಒಂದು ಸನ್ನಿವೇಶ, ಊರು, ದಾರಿ ಅಥವಾ ವಸ್ತುವನ್ನು ನೋಡಿದಾಗ ಹಳೆ ನೆನಪುಗಳು ಮರುಕಳಿಸೋದು ಸಹಜ. ಉದಾಹರಣೆಗೆ ಈಗ ನಾನು ಬಿಳಿಗಿರಂಗನ ಬೆಟ್ಟಕ್ಕೆ ಹೋದರೆ ಯಾವಾಗಲೂ ನನ್ನ ಬಾಲ್ಯದಲ್ಲಿ ನಡೆದ ಒಂದು ಘಟನೆ ನನಗೆ ನೆನಪಾಗುತ್ತೆ. ಅದು ಜಾತ್ರೆ ಟೈಮು. ಬಸ್ಗಳೆಲ್ಲ ವಿಪರೀತ ರಶ್ ಇರ್ತಾ ಇತ್ತು. ಆ್ಯಂಡ್ ನಾನು ಸಣ್ಣವರಾಗಿರ್ಬೇಕಾದ್ರೆ ಆ ಕಾಲದಲ್ಲಿ ತುಂಬ ಕಮ್ಮಿ ಬಸ್ ಇತ್ತು. ಸೊ ಬಸ್ ತುಂಬ ಓವರ್ಲೋಡ್ ಮಾಡ್ತಾಯಿದ್ರು. ಬಿಳಿಗಿರಂಗನ ಬೆಟ್ಟಕ್ಕೆ ನೀವೇನಾದರೂ ಹೋಗಿದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲೊಂದು ಸಖತ್ತು ಸ್ಟೀಪ್ ಆಗಿರೋ ಒಂದು ರಸ್ತೆ ಇದೆ. ನಾವು ಹತ್ತಿದ ಪ್ರೈವೇಟ್ ಬಸ್ಸಲ್ಲಿ ಎಷ್ಟು ಜನ ತುಂಬಿದ್ರು ಅಂದರೆ ಆ ಬಸ್ಸು ಆ ಅಪ್ಪನ ಹತ್ತಕ್ಕಾಗ್ತಾ ಇರಲಿಲ್ಲ. ನಂಗೆ ಹೆದರಿಕೆ ಆಗಿ ಆ ಬಸ್ಸಿಂದ ಹೇಳ್ಕೊಂಡು ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಈಗಲೂ ಆ ದಾರಿಲಿ ಹೋಗ್ಬೇಕಾದ್ರೆ ನನ್ನ ಸುತ್ತಮುತ್ತ ಇರೋರಿಗೆ ಆ ಕಥೆನ ನಾನು ಹೇಳ್ತಾ ಇರ್ತೀನಿ. ಹಾಗೆ ಚಿಕ್ಕ ವಯಸ್ಸಲ್ಲಿ ತರಲೆ ಮಾಡಿ ಅಮ್ಮನಿಂದ ಒದೆ ತಿಂದಿದ್ದು, ಮತ್ತು ಮನೇಲಿ ಹೇಳಿದೆ ಕದ್ದು ಗಾಂಧಿ ಕ್ಲಾಸಲ್ಲಿ ಸಿನಿಮಾ ನೋಡೋಕ್ಕೆ ಹೋಗಿದ್ದು, ಮೊದಲನೇ ಪ್ರೀತಿ ಅಥವಾ ದೆವ್ವ ಎಲ್ಲೋ ಇದೆ ಅಂತ ಎಲ್ಲೋ ಹುಡ್ಕೊಂಡು ಹೊರಟಿದ್ದು. ಈ ಥರ ಘಟನೆಗಳನ್ನು ಈ ಪುಸ್ತಕದಲ್ಲಿ ಓದ್ತಾ ಇದ್ದಾರೆ. ಅರೆ, ನಾವು ಬಾಲ್ಯದಲ್ಲಿ ಈ ಥರದ್ದೆಲ್ಲ ಮಾಡಿದ್ವಿ ಅಲ್ಲ ಅಂತ ಅನಿಸುತ್ತೆ. ಹಳೆಯ ಕಳೆದು ಹೋದ ದಿನಗಳಿಗೆ ಒಮ್ಮೆ ಆದರೂ ಮತ್ತೆ ಹಿಂತಿರುಗಬೇಕು. ಏನಾದರೂ ಬದಲಿಸ್ಬೇಕು ಅಂತಲ್ಲ, ಬಟ್ ಆಗ ಅನುಭವಿಸಿದ ಖುಷಿಯನ್ನು ಮತ್ತೆ ಅನುಭವಿಸೋಕ್ಕೆ. ಹಳೆ ನೆನಪಲ್ಲಿ ಏನೋ ಒಂದು ರೀತಿ ಮಜಾ ಇದೆ. ಆ ಘಟನೆಗಳನ್ನು ನೆನೆಸ್ಕೊಂಡು ನಾವು ಈಗಲೂ ನಗ್ತೀವಿ. ಮತ್ತು ಕೆಲವೊಂದು ಘಟನೆಗಳು ತುಂಬ ಇನ್ಸ್ಪೈರಿಂಗ್ ಆಗೂ ಇರುತ್ತೆ. ಅರೆ, ಆವಾಗ ಅಂಥ ಚಾಲೆಂಜೇ ಫೇಸ್ ಮಾಡಿದ್ವಿ, ಸರ್ವೈವ್ ಆದ್ವಿ, ಇದೇನು ಮಹಾ ಅಂತ ಕೂಡ ಅನಿಸುತ್ತೆ. ಇನ್ನು ಕೆಲವು ಘಟನೆಗಳನ್ನು ನೆನೆಸ್ಕೊಂಡ್ರೆ ಈಗ ಜೋಕ್ ಥರ ಅನ್ನಿಸ್ಬೋದು. ಮೋಸ್ಟ್ ಆಫ್ ಅಸ್ಸು ಈ ಎಲೆಕ್ಟ್ರಿಕಲ್ ಪ್ಲಗ್ಗಳೊಳಗೆ ಬೆರಳ ಕಾಂಪೋಸ ಹಾಕಿರ್ತೀವಿ, ಶಾಕ್ ಹೊಡೆಯುತ್ತಾ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕೆ. ಹಾಗೆ ಮನೇಲಿದ್ದಿದ್ದ ಟವಲ್ಲೋ ದುಪಟ್ಟನೋ ಕುತ್ತಿಗೆ ಕಟ್ಕೊಂಡು ಸೂಪರ್ ಮ್ಯಾನ್ ಅಂತ ಸೋಫಾದಿಂದನೋ ಚೇರಿಂದನೋ ಹಾರಿರೋದು ಉಂಟು. ಈ ಥರ ಘಟನೆಗಳನ್ನು 30 ಎಪಿಸೋಡಲ್ಲಿ ಗುರುರಾಜ್ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ಈ ಪುಸ್ತಕ ಓದ್ತಾ ಇರಬೇಕಾದ್ರೆ ಪ್ರಾಬ್ಲಿ ನಮ್ಮ ಲೈಫ್ ಸ್ಟೋರಿನೇ ಇವರು ಹೇಳ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಎಸ್ಪೆಷಲಿ ನೀವೇನಾದರೂ 90s ಕಿಡ್ ಆಗಿದರೆ ಇನ್ನೂ ಈ ಪುಸ್ತಕಕ್ಕೆ ಜಾಸ್ತಿ ಕನೆಕ್ಟ್ ಆಗ್ತೀರ. ಯಾಕೆಂದರೆ ಅವ್ರು ಕೊಡೋ ಟಿ ವಿ ಶೋಸ್ ಹೆಸರು, ಫಿಲಮ್ ಹೆಸರು, ಪುಸ್ತಕದ ಹೆಸರು, ಆ ಟೈಮಲ್ಲಿ ನಾವು ಅದನ್ನು ನೋಡ್ತಾ ಇದ್ವಿ, ಓದ್ತಾ ಇದ್ವಿ. ಈ ಪುಸ್ತಕ ಸಖತ್ತು ಲೈಟ್ ರೀಡು. ಓದ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಮುದ ಕೊಡುತ್ತೆ. ಗುರುರಾಜ್ ಕೋಡ್ಕಣಿಯವರು ತಮ್ಮ ಬರವಣಿಗೆಯಿಂದ ನಮಗೆ ಸಖತ್ತು ಆಪ್ತರಾಗ್ತಾರೆ. ಅವರ ಬಾಲ್ಯ ಯೌವನದಲ್ಲಿ ನಮ್ಮನ್ನು ನಾವು ಕಾಣ್ತೀವಿ. ಈ ಪುಸ್ತಕ ಖಂಡಿತವಾಗಿ ಮಿಸ್ ಮಾಡದೆ ಓದಲೇಬೇಕಾದಂತಹ ಪುಸ್ತಕ. ಓದ್ತೀರಾ ಅಲ್ವಾ? ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಘಟನೆ. ಆದರೆ ಇಂತಹ ಅಪಾರ್ಥ ನಾಮಾವಳಿಯ ಕಥೆ ಇದು ಮೊದಲನೆಯದ್ದಲ್ಲ. ಇದಕ್ಕಿಂತ ಮುಂಚೆ ಈಗೊಂದು ನೆನಪುಳಿಯುವಂತಹ ಘಟನೆ ನಡೆದದ್ದು ಕಾಲೇಜಿನ ದಿನಗಳಲ್ಲಿ. ಅದಿನ್ನೂ ವಾಟ್ಸಪ್, ಫೇಸ್ಬುಕ್ಗಳಿರದ ಕಾಲ. ಸಂದೇಶಗಳೇನಿದ್ದರೂ SMS ಮೂಲಕವೇ. ಸ್ನೇಹಿತರೊಬ್ಬ ರಜಾ ದಿನದ ನಡು ಮಧ್ಯಾಹ್ನ ಮೆಸೇಜು ಕಳಿಸಿದ್ದ. ತಮಿಳು ಸಿನಿಮಾ ನೋಡ್ತೀಯನ್ಲೇ, ಭಾರಿ ಐತಿ ಲವ್ ಸ್ಟೋರಿ ಎಂದಿದ್ದ. ಮೆಸೇಜ್ ನೋಡಿ, ಇಲ್ಲಲೇಪ
ತಮಿಳು ತಿಳಿಯಂಗಿಲ್ಲ ಅಂತ ಉತ್ತರಿಸಿದ್ದೆ. ನೋಡ್ಲೆ ಭಾರಿ ಐತಿ ಎಂದವನ ಕಿರಿಕಿರಿಗೆ ಏನು ಹೆಸರು ಅಂದು ಕೇಳಿದ್ದೆ. ಅವನು ಉತ್ತರಿಸಿದ್ದ, ಕಾದರ್ ಕುಂಡಿಯಾಗ್. ಕುರ್ಚಿ ಮೇಲೆ ಕೂತು ಮೇಜಿನ ಮೇಲೆ ಕಾಲು ಚಾಚಿ ಅರೆಮಲಗಿದ ಭಂಗಿಯಲ್ಲಿ ಕೂತವನು ಸರಕ್ಕನೆ ಕಾಲು ಕೆಳಗಿಳಿಸಿದ್ದೆ. ಮತ್ತೊಮ್ಮೆ ಓದಿದ್ದೆ ಸ್ನೇಹಿತನ ಸಂದೇಶ. ಸರಿಯಾಗಿಯೇ ಓದಿದ್ದೇನೆ ಎನಿಸಿದವನ ಮನಸ್ಸ ತುಂಬೆಲ್ಲ ಗೊಂದಲ. ಏನು ಹೆಸರದು? ಕಾದರ್. ಮುಂದಿನದು? ಥು, ಇದೆಂಥ ಅಶ್ಲೀಲ ಪದ. ಯಾವುದಾದರೂ ಅಶ್ಲೀಲ ಸಿನಿಮಾ ಇರಬಹುದೇನೋ ಅನಿಸಿತು. ಇಲ್ಲವಾದರೆ ಕಾದರ್ ಎನ್ನುವ ವ್ಯಕ್ತಿಯ ವಿಚಿತ್ರ ಹಿಂಭಾಗದ ಕುರಿತು ವೈಜ್ಞಾನಿಕ ಡಾಕ್ಯುಮೆಂಟ್ರಿ ತರಹದ್ದು ಇರಬಹುದಾ ಎನ್ನಿಸಿತ್ತು. ತಮಿಳು ರಂಗದವರು ಭಯಂಕರ ಸೃಜನಶೀಲರು ಎನ್ನುವುದೇನೋ ಗೊತ್ತಿತ್ತು. ಆದರೆ ತೀರಾ ಈಗೆಲ್ಲ ಇರುತ್ತವ ಕಥೆಗಳು ಎನಿಸುವಷ್ಟರಲ್ಲಿ ಅದು ತಮಿಳು ಸಿನಿಮಾ ಎನ್ನುವುದು ನೆನಪಾಯಿತು. ನನ್ನ ಸ್ನೇಹಿತ ಸಹ ತಮಿಳು ಸಿನಿಮಾ ನೋಡುವವನಲ್ಲ. ಇನ್ಯಾರೋ ಸ್ನೇಹಿತರ ಕೋಣೆಯಲ್ಲಿ ಸಿನಿಮಾ ನೋಡಿದ್ದಾನೆ. ಇಲ್ಲೇನೋ ಎಡವಟ್ಟಾಗಿದೆ ಎಂದೆನಿಸಿ ಅವನು ಕೂತಿದ್ದ ಕೋಣೆಯ ಸ್ನೇಹಿತನಿಗೆ ಫೋನು ಮಾಡಿದ್ದೆ. ಲೇ, ಏನೇನು ಫಿಲ್ಮ ನೋಡ್ತೀರೇನ್ಲೇ? ಯಾವ ತಮಿಳ್ ಸಿನಿಮಾ ಅದು? ಏನು ಹೊಲಸು ಹೆಸರಲ್ಲೇ ಅದು ಎಂದು ಕೇಳಿದರೆ ಕೊಂಚ ಗೊಂದಲಮಯವಾದ ಸ್ನೇಹಿತ ಆ ಕಡೆ, ಏನು ಹೊಲಸು ಹೆಸರಲ್ಲೇ? ಕಾದಲ್ ಕೊಂಡೇನ್ ಅಂತ ಅದು ಎಂದು ಉತ್ತರಿಸಿದ್ದ. ಹೆಚ್ಚಾಗಿ ತೆಲುಗು ಸಿನಿಮಾಗಳನ್ನು ನೋಡುತ್ತಿದ್ದ ಸ್ನೇಹಿತ ಮೊದಲ ಬಾರಿಗೆ ತಮಿಳು ಸಿನಿಮಾ ನೋಡಿ ಅದರ ಹೆಸರಿನ ಅವಾಂತರ ಮಾಡಿಕೊಂಡಿದ್ದ. ಅವನಿಗಿಂತ ಎಡವಟ್ಟು ನನ್ನ ಆಲೋಚನೆಗಳದ್ದು. ಒಬ್ಬನೇ ಕೂತು ಕೋಣೆಯಲ್ಲಿ ಬಿದ್ದು ಬಿದ್ದು ನಕ್ಕಿದ್ದೆ. ಇನ್ ಕೇಸು ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.